ಓಂ ರೀಂ ಪ್ರತ್ಯಂಗಿರಾಯಿ ನಮಃ. ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತುಚಲನ ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಉತ್ತಮವಾದಂಥ ವಿಚಾರಧಾರೆಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ನನ್ನ ಮಾತನ್ನು ಪ್ರಾರಂಭವನ್ನು ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದು ಬೇಡ. ಅಲ್ಟಿಮೇಟಾಗಿ ಪರಿಪೂರ್ಣವಾಗಿ ನೆಮ್ಮದಿಯನ್ನು ಯಾವಾಗ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ, ಯಾವೊಂದು ಸಂದರ್ಭದಲ್ಲಿ ಪರಿಪೂರ್ಣವಾದಂತಹ 100% ನೆಮ್ಮದಿ ನಮಗೆ ಯಾವಾಗ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋ ಒಂದು ವಿಚಾರದ ಮೇಲೆ ಇವತ್ತೊಂದು ಸಂಚಿಕೆ ಇರ್ತದೆ. ತುಂಬ ಕುತೂಹಲವಾದಂತಹ, ನಿಮ್ಮೆಲ್ಲರಿಗೂ ಸಹ ಜೀವನದ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಇದೊಂದು ಸಂಚಿಕೆ. ಒಂದು ಪುಟ್ಟದಾದಂತಹ ಕಥೆಯ ಮೂಲಕ ಹೇಗೆ ನಾವು ಪರಿಪೂರ್ಣವಾದಂತಹ ಸಂತೋಷವನ್ನು, ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ಪರಿಪೂರ್ಣವಾದಂತಹ ನೆಮ್ಮದಿಯನ್ನು ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಇದೊಂದು ಪುಟ್ಟ ಕಥೆಯಲ್ಲಿ ನೋಡೋಣ. ಕೆಲವರು ಹೇಳ್ತಾ ಇರ್ತಾರೆ, ನನಗೆ ಸುಂದರವಾದಂಥ ಮಡದಿ ಇದ್ದರೆ ನಾನು ತುಂಬ ಸಂತೋಷವಾಗಿರ್ತೀನಿ, ಪರಿಪೂರ್ಣವಾದಂಥ ಆನಂದವಾಗಿರ್ತೀನಿ ಅಂತ. ಕೆಲವರು ಹೇಳ್ತಾ ಇರ್ತಾರೆ, ನನಗೆ ಸಾಕಾಗಷ್ಟು ಹಣ ಇದ್ದರೆ ನಾನು ನೆಮ್ಮದಿಯಾಗಿರ್ತೀನಿ, ಸಂತೋಷವಾಗಿರ್ತೀನಿ ಅಂತ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ನನಗೆ ಆಸ್ತಿ ಇದ್ದರೆ, ಅಪಾರವಾದಂಥ ಸಂಪತ್ತಿದ್ದರೆ ಪರಿಪೂರ್ಣವಾದಂಥ ನೆಮ್ಮದಿ ನನಗೆ ಸಿಗುತ್ತೆ ಅಂತ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ಶೇರ್ ಮಾರ್ಕೆಟಲ್ಲಿ ನನಗೆ ದೊಡ್ಡ ಮಟ್ಟದ ಸಕ್ಸಸ್ ಸಿಕ್ಕಿದ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ನಾನು ಉನ್ನತವಾದಂಥ ಅಧಿಕಾರದಲ್ಲಿ, ಪದವಿಯಲ್ಲಿ, ಉನ್ನತವಾದಂಥ ಸ್ಥಾನಮಾನಗಳಲ್ಲಿದ್ದರೆ ನನಗೆ ಪರಿಪೂರ್ಣವಾದಂಥ ನೆಮ್ಮದಿ ಸಿಗುತ್ತೆ ಅಂತ. ಹಾಗಿದ್ದರೆ ಏನಿದ್ದರೆ ನೀವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ? ಯಾವೊಂದು ಹಂತದಲ್ಲಿ ನೀವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ? ಮನಸ್ಸಿನಿಂದ ಯಾವ ಹಂತದಲ್ಲಿ ನೀವು ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಕಾಶಿ ಕ್ಷೇತ್ರದಲ್ಲಿ ರವಿವರ್ಮ ಅಂತ ಒಂದು ಪ್ರಸಿದ್ಧವಾದಂಥ ರಾಜ. ಇಡೀ ಕಾಶಿ ಕ್ಷೇತ್ರ ಸುತ್ತಮುತ್ತಲೂ ರವಿವರ್ಮನಿಗಿಂತಲೂ ಸಹ ಶ್ರೀಮಂತಿಕೆಯಲ್ಲಿ, ಸೌಂದರ್ಯದಲ್ಲಿ, ತೋಳ್ಬಳದಲ್ಲಿ, ಶಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಯಾವೊಬ್ಬ ರಾಜನೂ ಸಹ ಇರಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ರವಿವರ್ಮನಿಗೆ ಏನೇ ಕೊಟ್ಟರೂ ಸಹ, ಯಾವುದೇ ಒಂದು ಸಂದರ್ಭದಲ್ಲಿ ಸಹ ಪರಿಪೂರ್ಣವಾದಂಥ ನೆಮ್ಮದಿ ಅನ್ನೋದು ಸಿಗ್ತಾ ಇರಲ್ಲ. ಅಷ್ಟೆಲ್ಲ ಸಂಪತ್ತಿದ್ರೂ ಸಹ, ಅಷ್ಟು ಸುಂದರವಾದಂಥ ಮಡದಿ ಇದ್ದರೂ ಸಹ, ಕೋಟೆ ಕೊತ್ತಲು ಸಂಪತ್ತು ಅರಮನೆ ಇದ್ದರೂ ಸಹ ಆತನಿಗೆ ನೆಮ್ಮದಿ ಅನ್ನೋದು ಪರಿಪೂರ್ಣವಾಗಿ ಸಿಕ್ಕಿರಲ್ಲ. ಹಾಗಾಗಿ ನೆಮ್ಮದಿಗೋಸ್ಕರ, ಹೇಗೆ ನೆಮ್ಮದಿ ಸಿಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಪ್ರತಿಯೊಬ್ಬರನ್ನು ಕೇಳ್ತಾ ಹೋಗ್ತಾ ಇರ್ತಾನೆ. ಯಾವ್ಯಾವ ಹಂತದಲ್ಲಿ ಯಾರ್ಯಾರು ಪರಿಪೂರ್ಣವಾದಂಥ ನೆಮ್ಮದಿಯನ್ನು ಪಡ್ಕೊಂಡಿದ್ದಾರೆ ಅಂತ ಕೇಳ್ತಾ ಅದನ್ನು ತಾನೂ ಪಡ್ಕೊಂಡ್ರೆ ತನಗೂ ಸಹ ಪರಿಪೂರ್ಣವಾದಂಥ ನೆಮ್ಮದಿ ಸಿಗುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಆದಿಕಲ್ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಸೈನಿಕರನ್ನು ಕರೆಸ್ತಾನೆ. ಸೈನಿಕರನ್ನು ಕೇಳ್ತಾನೆ, ರವಿವರ್ಮ ನೋಡಪ್ಪ, ನಿನಗೆ ಯಾವಾಗ ಪರಿಪೂರ್ಣವಾದಂಥ ನೆಮ್ಮದಿ ಸಿಗುತ್ತೆ ಅಂತ ಕೇಳಿದಾಗ ಆ ಸೈನಿಕ ಹೇಳ್ತಾನೆ, ಏನಂತ ಅಂದರೆ, ನಾನು ಸುತ್ತಮುತ್ತಲಿರ್ತಕ್ಕಂಥ 10 ರಾಜ್ಯಗಳನ್ನು, ಸಾಮ್ರಾಜ್ಯಗಳನ್ನು ನನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ, 10 ಸಾಮ್ರಾಜ್ಯಗಳನ್ನು ಗೆದ್ದರೆ, 10 ಸಾಮ್ರಾಜ್ಯಕ್ಕೆ ನಾನು ಒಂದು ಪರಾಕ್ರಮವಾದಂಥ ರಾಜನಾದರೆ ನನಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಅಗೇನ್ ಒಂದು ಬಲಿಷ್ಠವಾದಂಥ ಸೇನೆಯನ್ನು ತಯಾರು ಮಾಡ್ತಾನೆ. ಸುತ್ತಮುತ್ತಲಿರ್ತಕ್ಕಂತಹ 10 ರಾಜ್ಯಗಳನ್ನು ಆ ರವಿವರ್ಮ ಆಕ್ಯುಪೈ ಮಾಡ್ಕೊತಾನೆ. ಆದರೂ ಸಹ ಅವನಿಗೇನೋ ಒಂದು ಕೊರತೆ, ಪೂರ್ಣವಾದ ನೆಮ್ಮದಿ ಸಿಕ್ಕಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಒಂದು ಅನ್ಕಂಫರ್ಟ್ ಫೀಲ್ ಕಾಣ್ತಾ ಇರ್ತದೆ. ಮಂತ್ರಿಯನ್ನು ಕರೆಸ್ತಾನೆ. ಮಂತ್ರಿಯನ್ನು ಕೇಳ್ತಾನೆ, ನೋಡಪ್ಪ, ನಿನಗೆ ಯಾವಾಗ ಪರಿಪೂರ್ಣವಾದಂಥ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ, ಪರಿಪೂರ್ಣವಾದಂಥ ನೆಮ್ಮದಿಯನ್ನು ನೀನು ಯಾವಾಗ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಆ ಒಂದು ಮಂತ್ರಿ ಹೇಳ್ತಾನೆ, ಸುಂದರವಾದಂತಹ, ಸ್ಫುರದ್ರೂಪಿಯಾದಂತಹ, ಆಕರ್ಷಣೆಗೆ ಒಳಗಾಗ್ತಕ್ಕಂತಹ ಸುಂದರವಾದಂಥ ಮಡದಿ ಇದ್ದರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಹೇಳ್ತೀನಿ. ಅಗೇನ್ ಮತ್ತೆ ಇಡೀ ಸಾಮ್ರಾಜ್ಯಕ್ಕೆಲ್ಲ ತನ್ನ ಬೇಹುಗಾರರನ್ನು ಕಳಿಸ್ತಾನೆ. ಇಡೀ ಸಾಮ್ರಾಜ್ಯದಲ್ಲಿ ಯಾರು ಸುಂದರವಾದಂತಹ, ಮೋಹನವಾದಂತಹ, ಆಕರ್ಷಣೀಯವಾಗಿರ್ತಕ್ಕಂತಹ ವಧು ಇದ್ದಾಳೆ ಅವಳನ್ನ ಹುಡುಕಿ, ಸ್ತ್ರೀ ಇದ್ದಾಳೆ ಅವಳನ್ನು ಹುಡುಕಿ ಅಂತ ಹೇಳ್ತೀನಿ. ಒಂದು ಸುಂದರವಾದಂತಹ, ಇಡೀ ಸಾಮ್ರಾಜ್ಯದಲ್ಲಿ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಸುಂದರವಾದಂಥ ವಧುವನ್ನು, ಕನ್ಯೆಯನ್ನು ಹುಡುಕಿ ತರ್ತಾರೆ, ಮದುವೆಯನ್ನು ಮಾಡ್ತಾರೆ. ಆದರೂ ಸಹ ಅವನಿಗೆ ಪರಿಪೂರ್ಣವಾದಂತಹ ಸಂತೋಷ, ನೆಮ್ಮದಿ ಸಿಗಲ್ಲ. ಏನೋ ತನ್ನ ಲೋಪ ಅನ್ನೋದು ಕಾಡ್ತಾ ಇದೆ, ನನಗೆ ಪರಿಪೂರ್ಣವಾದಂಥ ನೆಮ್ಮದಿ ಸಿಕ್ಕಿಲ್ಲ ಅನ್ನೋ ಕೊರಗಲ್ಲೇ ಇರ್ತಾನೆ. ಒಬ್ಬ ರೈತರನ್ನು ಭೇಟಿಯನ್ನು ಮಾಡ್ತಾನೆ. ರೈತರನ್ನ ಕೇಳ್ತಾನೆ, ನೋಡಪ್ಪ, ನೀನು ಯಾವಾಗ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ, ಪರಿಪೂರ್ಣವಾದ ಸಂತೋಷ ಯಾವಾಗ ಸಿಗ್ತದೆ ನಿನಗೆ ಅಂತ ಕೇಳ್ತಾರೆ.
ಆಗ ರೈತ ಹೇಳ್ತಾನೆ, 100 ಎಕರೆ ತೋಟದಲ್ಲಿ ನಾನು ತೆಂಗಿನ ಗಿಡಗಳನ್ನು ಮತ್ತು ಮಾವಿನ ಗಿಡಗಳನ್ನು ಬೆಳೆಸಿ ಅವುಗಳು ನಮಗೆ ಫಸಲು ಸಿಕ್ಕಿದ್ರೆ ಆವಾಗ ನಾನು ಸಂತೋಷವಾಗಿರ್ತೀನಿ ಅಂತ ಒಬ್ಬ ರೈತ ಹೇಳ್ತಾನೆ. ತಕ್ಷಣವೇ 100 ಎಕರೆ ಜಮೀನನ್ನು ಕೊಂಡ್ಕೊಳ್ತಾನೆ. 1 ವರ್ಷ ಅಲ್ಲಿ ಪರಿಶ್ರಮವನ್ನು ಪಡ್ತಾನೆ. ಆ 1 ವರ್ಷದ ನಂತರದಲ್ಲಿ ಫಲ ಸಿಗುತ್ತೆ. ಆದರೂ ಸಹ ಫಲವನ್ನು ನೋಡಿ ಆ ರಾಜನಿಗೆ ಪರಿಪೂರ್ಣವಾದಂಥ ಸಂತೋಷವೂ ಸಿಗಲ್ಲ, ನೆಮ್ಮದಿಯೂ ಸಿಗಲ್ಲ. ಏನೋ ಕೊರತೆ ಆಗ್ತಾಯಿದೆ, ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ ಅಂತ ಅನ್ನಿಸ್ತಾನೇ ಇರ್ತದೆ. ಹಲವಾರು ಋಷಿಮುನಿಗಳನ್ನು ಕರೆಸ್ತಾನೆ, ಯಜ್ಞ ಯಾಗಾದಿಗಳನ್ನು ಮಾಡ್ತಾನೆ. ಆ ಯಜ್ಞ ಯಾಗಾದಿಗಳು ಮಾಡಿದ್ರೂ ಸಹ ಆತನಿಗೆ ನೆಮ್ಮದಿ ಸಿಗಲ್ಲ. ಮತ್ತಾರೋ ಹೇಳ್ತಾರೆ, 1000 ಎಕರೆ ಭೂಮಿ ಇದ್ದರೆ, ಫಲವತ್ತತೆ ಅಂತ ಜಮೀನಿದ್ದರೆ ಸಂತೋಷ ಸಿಗುತ್ತೆ ಅಂತ. ಆಗ ಅದನ್ನೂ ತಗೊತಾನೆ, ಆವಾಗಲೂ ಸಹ ನೆಮ್ಮದಿ ಸಿಗಲ್ಲ. ಮತ್ತಾರೋ ಒಬ್ಬರನ್ನ ಕೇಳ್ತಾನೆ, ಅವ್ರು ಹೇಳ್ತಾರೆ, ಈ ಜಗತ್ತಲ್ಲೇ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂತಹ ಅರಮನೆ ಇದ್ದರೆ ನಾನು ನೆಮ್ಮದಿಯಾಗಿರ್ತೀನಿ, ನನಗೆ ಸಂತೋಷ ಸಿಗುತ್ತೆ ಅಂತ ಹೇಳ್ತಾರೆ. ಒಂದು ಸುಂದರವಾದಂಥ ಒಂದು ಅರಮನೆಯನ್ನು ಕಟ್ಟಿಸ್ತಾನೆ. ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ತಂದು ಅರಮನೆಯಲ್ಲಿರ್ತಾನೆ. ಆಗಲೂ ಸಹ ಆ ಅರಮನೆಯಿಂದಲೂ ಸಹ ಆ ರಾಜನಿಗೆ ನೆಮ್ಮದಿ ಸಿಗಲ್ಲ, ಪರಿಪೂರ್ಣವಾದಂಥ ಸಂತೋಷ ಸಿಗಲ್ಲ. ಹೀಗೆ ಸುಂದರವಾದಂಥ ಮಡದಿಯನ್ನು ಮದುವೆಯಾದರೂ ಸಹ ನೆಮ್ಮದಿ ಸಿಗಲ್ಲ, ಸುಂದರವಾದಂತಹ ಅರಮನೆಯನ್ನು ಕಟ್ಟಿಸಿದ್ರು ಆತನಿಗೆ ನೆಮ್ಮದಿ ಸಿಗಲ್ಲ, ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ತಂದು ತನ್ನ ಮನೇಲಿ ಇಟ್ಕೊಂಡ್ರೂ ಪರಿಪೂರ್ಣವಾದಂಥ ನೆಮ್ಮದಿ ಸಿಗಲ್ಲ, ತೋಟದಲ್ಲಿ ವ್ಯವಸಾಯವನ್ನು ಮಾಡಿದ್ರೆ ಫಲವನ್ನು ಪಡ್ಕೊಂಡ್ರೂ ಸಹ ಆ ರಾಜನಿಗೆ ನೆಮ್ಮದಿ ಸಿಗಲ್ಲ. ಏನೋ ಕೊರತೆ, ಏನೋ ಕಾಡ್ತೈತೆ. ಅಲ್ಟಿಮೇಟಾಗಿ ಏನೋ ಬೇಕು, ಏನೋ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ, ಎಲ್ಲ ನೆಮ್ಮದಿ ಇಲ್ಲ, ಇದರಿಂದ ಆಚೆ ಏನೋ ಬೇಕು ಅಂತ ಆ ರಾಜನಿಗೆ ಅನ್ನಿಸ್ತಾ ಇದೆ, ಆದರೆ ಸಿಗ್ತಾ ಇಲ್ಲ. ಆಗ ಯಾರೋ ಒಬ್ರು ಹೇಳ್ತಾರೆ, ಅಪಾರವಾದಂಥ ವಜ್ರಗಳನ್ನು, ಮಾಣಿಕ್ಯಗಳನ್ನು, ಮುತ್ತುರತ್ನಗಳನ್ನು ನಿನ್ನ ಹಾಸಿಗೆ ಮೇಲೆ ಹಾಕ್ಕೊಂಡು ನೀನು ಮಲ್ಕೋ, ನಿಂಗೆ ಆನಂದ ಸಿಗುತ್ತೆ ಅಂತ. ಅಗೇನ್ ತಕ್ಷಣವೇ ಆ ಸುತ್ತಮುತ್ತ ಸಾಮ್ರಾಜ್ಯಗಳಿರ್ತಕ್ಕಂಥ ಎಲ್ಲ ಚಿನ್ನ, ವಜ್ರ, ವೈಡೂರ್ಯಗಳನ್ನ, ಆಭರಣಗಳೆಲ್ಲ ತಂದು ತನ್ನ ಹಾಸಿಗೆ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಮಲಗಿ ನಿದ್ದೆ ಮಾಡ್ತಾನೆ. ಆಗಲೂ ಸಹ ಆ ರಾಜನಿಗೆ ನೆಮ್ಮದಿ ಅನ್ನೋದು ಸಿಗಲ್ಲ, ಪರಿಪೂರ್ಣವಾದಂಥ ಆನಂದ ಅನ್ನೋದು ಸಿಗಲ್ಲ. ಅವನಿಗೆ ಗೊತ್ತಾಗ್ಬಿಡುತ್ತೆ, ಇಲ್ಲೆಲ್ಲಿಯೂ ಸಹ ನನಗೆ ನೆಮ್ಮದಿ, ಪರಿಪೂರ್ಣವಾದಂಥ ಆನಂದ ನನಗೆ ಸಿಗ್ತಾ ಇಲ್ಲ. ಹಾಗಾಗಿ ನಾನೆಲ್ಲಾದರೂ ಹೊರಗಡೆನೇ ಹುಡುಕಬೇಕು ಅಂತ ಒಂದು ಸುಂದರವಾದಂಥ ಒಂದು ಕುದುರೆಯನ್ನು ತರಿಸ್ತಾನೆ. ಆ ಕುದುರೆ ಹೇಗಿರಬೇಕು ಅಂತಂದರೆ, ಇಡೀ 10 ಸಾಮ್ರಾಜ್ಯಗಳಲ್ಲಿ ಇಲ್ಲಿಯೂ ಸಹ ಅಷ್ಟು ಸುಂದರವಾದಂಥ ಕುದುರೆ ಇರಬಾರ್ದು. ಅಂಥ ಒಂದು ಕುದುರೆಯನ್ನು, ವೇಗವಾಗಿ ಓಡ್ತಕ್ಕಂಥ ಕುದುರೆಯನ್ನು ತಗೊಬನ್ನಿ ಅಂತ ಹೇಳ್ತಾರೆ. ಆ ಕುದುರೆ ಮೇಲೆ ಕೂತ್ಕೊಂಡು ಇಡೀ ಸಾಮ್ರಾಜ್ಯ ಎಲ್ಲ ಸುತ್ತಾನೆ. ಆ ಕುದುರೆಯಿಂದನೂ ಸಹ ಅವನಿಗೆ ನೆಮ್ಮದಿ ಸಿಗಲ್ಲ. ಆಗ ಒಂದಷ್ಟು ಜನ ಸಂತರು ಕೂತಿರ್ತಾರೆ, ಎಲ್ಲವನ್ನು ಬಿಟ್ಟಿರ್ತಕ್ಕಂತಹ ವೈರಾಗಿಗಳಾಗಿರ್ತಕ್ಕಂಥ ಒಂದಷ್ಟು ಜನ ಸಂತರು ಕೂತಿರ್ತಾರೆ. ಆ ಸಂತರ ಹತ್ರ ಹೋಗಿ ರಾಜ ಕೇಳ್ತಾರೆ, ಯಾವಾಗ ಪರಿಪೂರ್ಣವಾದಂಥ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ಯಾವಾಗ ಪರಿಪೂರ್ಣವಾದಂಥ ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಆಗ ಆ ಸಂತರು ಹೇಳ್ತಾರೆ, ನೋಡಪ್ಪ, ಇಲ್ಲಿಂದ 100 ಕಿಲೋಮೀಟ್ರ್ ಆಚೆ ಒಂದು ದಟ್ಟವಾದಂಥ ಅರಣ್ಯ ಇದೆ. ಅರಣ್ಯದ ಮಧ್ಯಭಾಗದಲ್ಲಿ ಒಂದಷ್ಟು ಜನ ಎಲ್ಲ ರೈತರು ಇರ್ತಕ್ಕಂಥ ಒಂದು ಹಳ್ಳಿ ಇದೆ. ಎಲ್ಲರೂ ಅವರಲ್ಲಿರ್ತಕ್ಕಂಥ ಎಲ್ಲ ರೈತರು ತುಂಬ ಆನಂದವಾಗಿ, ಸಂತೋಷವಾಗಿ, ನೀನು ಕೇಳ್ತಾ ಇದೆಯಲ್ಲ, ಆ ಪರಿಪೂರ್ಣವಾದಂಥ ಆನಂದದೊಂದಿಗೆ, ಆ ಪರಿಪೂರ್ಣವಾದಂಥ ಸಂತೋಷದೊಂದಿಗೆ ಜೀವನವನ್ನು ಕಳೀತಾ ಇದ್ದಾರೆ. ನೀನು ಅಲ್ಲಿ ಹೋದರೆ ಅಲ್ಲೊಬ್ಬರು ಸಂತರು ಇರ್ತಾರೆ. ಅವ್ರು ನೋಡ್ಲಿಕ್ಕೆ ಸ್ವಲ್ಪ ಹುಚ್ಚರ ಥರ ಇರ್ಬೋದು, ನೋಡ್ಲಿಕ್ಕೆ ಸ್ವಲ್ಪ ವಿಚಿತ್ರವಾಗಿರ್ಬೋದು, ಆದರೆ ಅವ್ರ ಹತ್ರ ನಿನಗೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ನೀನೇನು ಕೇಳ್ಕೊತಿದೆಯೋ ಪರಿಪೂರ್ಣವಾದಂಥ ನೆಮ್ಮದಿ, ಆನಂದ ಅಲ್ಲಿ ಸಿಗುತ್ತೆ. ನೀನು ಹೋಗಿ ಅವ್ರನ್ನ ಭೇಟಿ ಮಾಡು. ಅವ್ನಿಗೆ ಆಶ್ಚರ್ಯ ಅನಿಸ್ಬಿಡುತ್ತೆ. ಇಡೀ 10 ಸಾಮ್ರಾಜ್ಯಗಳಲ್ಲಿ ತನ್ನ ಕೈಲಿದೆ, ಸುಂದರವಾದಂಥ ಅರಮನೆ ಇದೆ, ಸುಂದರವಾದಂಥ ಮಡಿದೆ ಇದೆ, ಕೋಟೆ, ಕೊತ್ತಲು, ಅರಮನೆ, ತೋಟ ಎಲ್ಲ ಇದೆ, ಒಳ್ಳೆ ಸುಂದರವಾದಂಥ ಕುದುರೆ ಇದೆ, ವಾಹನ ಇದೆ, ಎಲ್ಲ ಇದೆ. ಇಲ್ಲಿ ಸಿಗ್ದಿದ್ದು ನೆಮ್ಮದಿ ಅವನೇ ಕೊಡ್ಲಿಕ್ಕೆ ಸಾಧ್ಯ. ಸೊ ಅವನು ಏನೋ ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಏನು ಮಾಡ್ತಾನೆ ಅಂತಂದರೆ, ಇಡೀ ಸಾಮ್ರಾಜ್ಯದಲ್ಲಿ ತುಂಬ ಬೆಲೆ ಬಾಳ್ತಕ್ಕಂಥ, ಬೆಲೆನೂ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಬೆಲೆ ಬಾಳ್ತಕ್ಕಂಥ ವಜ್ರ, ವೈಡೂರ್ಯಗಳನ್ನು, ಮಾಣಿಕ್ಯಗಳನ್ನು, ಮುತ್ತು ರತ್ನಗಳನ್ನು ಒಂದು ಮೂಟೆಯಲ್ಲಿ ತುಂಬಿ ಆ ಮೂಟೆಯನ್ನು ತಗೊಂಡು ಆ ಕುದುರೆ ಮೇಲೆ ಹಾಕ್ಕೊಂಡು ಆ ಕುದುರೆ ಮೇಲೆ ಕುತ್ಕೊಂಡು 100 ಕಿಲೋಮೀಟರ್ ಪ್ರಯಾಣವನ್ನು ಮಾಡ್ತಾನೆ. ಅಂತಿಮವಾಗಿ ಸುತ್ತಲೂ ಕಾಡಿನಿಂದ ಕೂಡಿರ್ತಕ್ಕಂಥ ಮಧ್ಯದಲ್ಲಿ ನೆಮ್ಮದಿಯನ್ನೇ ಪಡ್ಕೊಂಡಿರ್ತಕ್ಕಂಥ ಒಂದಷ್ಟು ಜನ, ಹಳ್ಳಿ ಜನ ಇರ್ತಕ್ಕಂಥ ಒಂದು ಗ್ರಾಮಕ್ಕೆ ಆತ ತಲುಪ್ತಾನೆ. ಅಲ್ಲ, ಒಂದು ಅರಳಿ ಮರದ ಕೆಳಗಡೆ ಒಬ್ಬ ವ್ಯಕ್ತಿ ಕೂತಿರ್ತಾನೆ. ಆತ ನೋಡಲಿಕ್ಕೆ ಸ್ಫುರದ್ರೂಪಿಯಾಗಿದ್ರೂ, ಆಕರ್ಷಣಾ ಮನೋಭವನಾಗಿದ್ದರೂ ಸಹ ಆತನ ಬಟ್ಟೆ, ಆತನ ನಡೆ ನುಡಿಯೆಲ್ಲ ಏನೋ ಒಂದು ರೀತಿ ಹುಚ್ಚರ ರೀತಿ ಇರ್ತದೆ. ಆದರೂ ಸಹ ಆ ಸಂತರು ಹೇಳಿದ ಗುರುಗಳು ಇವರೇ ಅಂತ ಕನ್ಫರ್ಮ್ ಮಾಡಿಕೊಂಡು ಹತ್ರಕ್ಕೆ ಹೋಗ್ತಾನೆ. ಗುರುಗಳೇ ನಮಸ್ಕಾರ ಅಂತ. ಯಾರಪ್ಪ ನೀನು? ಈ ಥರ ನಾನೊಂದು ಸಾಮ್ರಾಜ್ಯದ ರಾಜ, ನನ್ನ ಕೈಗಡೆ 10 ಸಾಮ್ರಾಜ್ಯಗಳಿದ್ದಾವೆ, ನನ್ನೊಂದು ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಸಾಮ್ರಾಜ್ಯವನ್ನು ನಾನು ನಡೆಸ್ತಾ ಇದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆ ನಾನು ಪ್ರಯತ್ನ ಪಟ್ಟೆ, ಆದರೂ ನನಗೆ ಪರಿಪೂರ್ಣವಾದಂಥ ನೆಮ್ಮದಿ, ಆನಂದ ಸಿಕ್ಕಿಲ್ಲ. ಒಂದಷ್ಟು ಜನ ಸಂತರು ಹೇಳಿದ್ರು,
ನಿಮ್ಮ ಬಳಿ ಬಂದರೆ ಆ ನೆಮ್ಮದಿ, ಆ ಆನಂದ ನೀವು ನನಗೆ ದಾರಿಯನ್ನು ತೋರಿಸ್ತೀರಾ ಅಂತ. ತಕ್ಷಣ ಅಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ, ಆ ಒಂದು ಗುರುಗಳು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದರೆ, ನೋಡಪ್ಪ ನೀನು ಪರಿಪೂರ್ಣವಾದಂಥ ನೆಮ್ಮದಿ ಆನಂದ ಹುಡ್ಕೊಂಬಂದಿದೆಯಲ್ವಾ, ಈ ಕ್ಷಣದಲ್ಲೇ ನಾನು ನಿನಗೆ ಪರಿಪೂರ್ಣವಾದಂಥ ನೆಮ್ಮದಿಯನ್ನು ಆನಂದವನ್ನು ಕೊಡಲಿಕ್ಕೆ ರೆಡಿ ಇದ್ದೀನಿ, ನೀನು ತಗೊಳ್ಳಿಕ್ಕೆ ರೆಡಿ ಇದೆಯಾ? ಆ ರಾಜನಿಗೆ ಆಶ್ಚರ್ಯ ಅನಿಸ್ಬಿಡುತ್ತೆ. ಇಷ್ಟೆಲ್ಲ ನಾನು ಜಗತ್ತೆಲ್ಲ ಸುತ್ಕೊಬಂದೆ, ಇಷ್ಟೆಲ್ಲ ಶ್ರೀಮಂತಿಕೆಯನ್ನು ಅನುಭವಿಸ್ದೆ, ಅಲ್ಲೆಲ್ಲಿ ಸಿಗದಿದ್ದ ಆನಂದನ ಈ ಕ್ಷಣದಲ್ಲೇ ಕೊಡ್ತಿದ್ದೀನಿ ಅಂತ ಇದ್ದಾರಲ್ಲ, ಇವನು ಯಾರೋ ಹುಚ್ಚಿನ ಥರ ಕಾಣ್ತಾ ಇದ್ದಾನೆ, ಇವನಿಂದ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅಂದ್ಕೊತಾರೆ. ನೋಡಿ ನೀವೆಲ್ಲ ನನಗೆ ಉಚಿತವಾಗಿ ಯಾವುದು ನೆಮ್ಮದಿಯನ್ನು, ಪರಿಪೂರ್ಣವಾದಂಥ ಆನಂದವನ್ನು ಕೊಟ್ಬಿಡಿ, ನನಗೆ ಈ ಸಾಮ್ರಾಜ್ಯದಲ್ಲಿ ಬೆಲೆ ಬಾಳ್ತಕ್ಕಂಥ ವಜ್ರ ವೈಡೂರ್ಯಗಳನ್ನು, ಆಭರಣಗಳನ್ನು ಇದೊಂದು ಮೂಟೆಯಲ್ಲಿ ತಂದಿದ್ದೀನಿ, ಇದು ನೀವು ತಗೊಂಡು ನನಗೆ ಪರಿಪೂರ್ಣವಾದಂಥ ನೆಮ್ಮದಿಯನ್ನು ಕೊಟ್ಟಿದ್ದೆ ಆದರೆ ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಕೂತಿರ್ತಕ್ಕಂಥ ಆ ಹುಚ್ಚಿನ ರೀತಿಯಲ್ಲಿರ್ತಕ್ಕಂಥ ಆ ಗುರು, ಆ ಸಂತ ಏನು ಮಾಡ್ತಾನೆ ಅಂತಂದರೆ, ಈ ರಾಜ ಏನು ತಂದಿರ್ತಾನಲ್ಲ, ಆ ತಂದಿರ್ತಕ್ಕಂಥ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ಚೀಲವನ್ನು ಎತ್ಕೊಂಡು ಓಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆ ಹಳ್ಳಿಲೆಲ್ಲ ಓಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಒಂದು ಕಡೆ ಆ ಚಿನ್ನದ ಮೂಟೆಯನ್ನು, ವಜ್ರ ವೈಡೂರ್ಯಗಳಿಂದ ಕೂಡಿರ್ತಕ್ಕಂಥ ಮೂಟೆಯನ್ನು ಹೊತ್ಕೊಂಡು ಓಡಲಿಕ್ಕೆ ಆ ಸಂತ ಪ್ರಾರಂಭವನ್ನು ಮಾಡ್ತಾನೆ. ಆತನ ಹಿಂದೆಯೇ ಆ ರಾಜ ಓಡಲಿಕ್ಕೆ ಪ್ರಾರಂಭ. ಆಲ್ರೆಡಿ ರಾಜನಿಗೆ ಒಂದಷ್ಟು ವಯಸ್ಸಾಗಿರುತ್ತೆ. ಆತ ಎಲ್ಲಿ ಅಷ್ಟು ಓಡಿರಲ್ಲ, ಆತನಿಗೆ ತುಂಬ ಆಯಾಸ ಅನಿಸ್ತದೆ. ಅದನ್ನೇ ಸುತ್ತಿ ಓಡಿ ಇಡೀ ಹಳ್ಳಿಲೆಲ್ಲ ಸುತ್ತಾಡ್ತಾ ಇರ್ತಾರೆ. ಆದರೆ ಈ ರಾಜನ ಕೈಯಲ್ಲಿ ಆ ಸಂತ ಸಿಗ್ತಾ ಇರಲ್ಲ, ಆ ಮುನಿ ಸಿಗ್ತಾ ಇರಲ್ಲ. ಎಷ್ಟೇ ಓಡಿ ಸುಸ್ತಾದರೂ ಸಹ ಅಲ್ಲಿರ್ತಕ್ಕಂಥ ಹಳ್ಳಿಲಿರ್ತಕ್ಕಂಥ ಯಾವುದೇ ಜನಗಳು ಸಹ ಈ ರಾಜನಿಗೆ ಸಹಾಯವನ್ನು ಮಾಡ್ತಾ ಇರಲ್ಲ. ಅವರೆಲ್ಲ ನೋಡ್ಕೊಂಡು ನಗ್ತಾ ಇರ್ತಾರೆ. ಯಾಕೆ ಅಂದರೆ ಹಳ್ಳಿಲಿರ್ತಕ್ಕಂಥ ಜನಗಳು ಗೊತ್ತಿರುತ್ತೆ, ಈ ಸಂತ, ಈ ಮುನಿ ಯಾರನ್ನೋ ಒಬ್ಬರನ್ನ ಹಿಂದೆ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಏನೋ ಬುದ್ಧಿ ಕಲಿಸ್ಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಹಳ್ಳಿ ಜನಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ಹಳ್ಳಿ ಜನಗಳೆಲ್ಲ ಈ ರಾಜನ, ಸಂತನ ನೋಡ್ಕೊಂಡು ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರಾಜ ಅನ್ಕೊಂಡು ತನ್ನ ಮನಸ್ಸಲ್ಲಿ, ಏನು ಈ ಊರಲ್ಲಿರ್ತಕ್ಕಂಥ ಎಲ್ಲ ಜನಗಳು ಹೀಗೆ ಕ್ರೂರಿಗಳಾಗಿದ್ದಾರಲ್ಲ, ಕಳ್ಳ ಅಂತ ನಾನು ಈ ಒಂದು ಸಂತನಿಂದ ಓಡ್ತಾ ಇದ್ದೀನಿ, ಇಷ್ಟೊಂದು ಸಂಪತ್ತು ಎತ್ಕೊಂಡು ಓಡ್ತಾ ಇದ್ದಾನೆ, ಆದರೂ ಸಹ ಯಾರೂ ಸಹಾಯವನ್ನು ಮಾಡ್ತಾ ಇಲ್ವಲ್ಲ, ನೆಮ್ಮದಿ ಬೇಕು ಅಂತ ಇಲ್ಲಿಗೆ ಬಂದೆ, ಇರೋ ನೆಮ್ಮದಿನೂ ಹೋಯ್ತಲ್ಲ ಅಂತ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಓಡಿ ಒಂದಷ್ಟು ದೂರ ಸುಸ್ತಾಗ್ಬಿಟ್ಟು ಏನು ಮಾಡ್ತಾನೆ, ಸಡನ್ನಾಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಅವನಿಗೆ ಏದುರು ಸ್ಟಾರ್ಟ್ ಆಗ್ಬಿಡ್ತದೆ. ಉಸಿರಾಟ ಜೋರಾಗಿ ಆಡಲಿಕ್ಕೆ ಇಷ್ಟು ಪ್ರಾರಂಭವನ್ನು ಮಾಡ್ತಾನೆ. ಉಸಿರು ಕಟ್ಟಿದಂಗೆ ಆಗ್ಬಿಡುತ್ತೆ. ಕೆಳಗಡೆ ಬಿದ್ದು ಇಳಿ ಅಂತ ಒದ್ದಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹಿಂದೆನೇ ಓಡ್ಬಂದಂಥ ಕುದುರೆ ಅಲ್ಲಿ ನಿಂತ್ಕೊಂಡು ಜೋರಾಗಿ ಕಿರ್ಚಲಿಕ್ಕೆ ಪ್ರಾರಂಭವನ್ನು ಮಾಡ್ತದೆ. ಆ ರಾಜನ ಆ ಕಡೆ ಈ ಕಡೆ ಸ್ವಲ್ಪ ಜರುಗಿಸುತ್ತೆ. ಅಷ್ಟೊತ್ತಿಗಾಗಲೇ ಆ ಸಮೀಪದಲ್ಲಿ ಇದ್ದಂಥ ಒಬ್ಬ ವೈದ್ಯ ಬಂದು ಆತನ ತಗೊಬಂದು ಒಂದು ಬಂಡೆಯ ಮೇಲೆ ಒಂದು ಸುಸಜ್ಜಿತವಾದಂಥ ಜಾಗದಲ್ಲಿ ಆ ರಾಜನನ್ನು ಮಲಗಿಸಿ ಆತನಿಗೆ ಟ್ರೀಟ್ಮೆಂಟನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆತ ಏನು ಭಯ ಬಿದ್ದಿದ್ದ, ಆತಂಕ ಬಿದ್ದ, ಉಸಿರು ಕಟ್ಟಿ ಇದಾಗಿತ್ತು, ಸಮಸ್ಯೆ ಆಗಿತ್ತು. ಆ ಸಮಸ್ಯೆನೆಲ್ಲ ನಿವಾರಿಸಿ ಆತನನ್ನು ಸ್ವಲ್ಪ ಶಾಂತಗೊಳಿಸ್ತಾನೆ. ಅಷ್ಟೊತ್ತಿಗಾಗಲೇ ಈ ಸಂಪತ್ತನ್ನೆಲ್ಲ ಹೊತ್ಕೊಂಡು ಹೋಗಿದ್ದನಲ್ಲ ಆ ಸಂತ, ಆ ಮುನಿ, ಆತ ಏನು ಮಾಡ್ತಾನೆ ಅಂದರೆ ಹೊತ್ಕೊಂಡೋಗಿದ್ದೆಲ್ಲ ಸಂಪತ್ತನ್ನು ತಂದು ರಾಜನ ಮಡ್ಲಿಗೆ ಇಡ್ತಾನೆ. ಆಗ ರಾಜ ಹೇಳ್ತಾನೆ, ಅಯ್ಯೋ ನೆಮ್ಮದಿ ಬೇಕು ಅಂತ ನಾನು ನಿನ್ನ ಹತ್ರ ಬಂದಲ್ಲಪ್ಪ, ಇರೋ ನೆಮ್ಮದಿನೂ ನೀನು ನನ್ನ ಹತ್ರ ಕಿತ್ಕೊಬಿಟ್ಟೆ ಅಂತ ಆ ಮುನಿಗೆ ಹೇಳ್ತಾನೆ. ಆಗ ಆ ಮುನಿ ಹೇಳ್ತಾನೆ, ನೋಡು ನಾನು ಹೇಳಿದ್ನಲ್ಲ ನಿನಗೆ, ನೀನು ನೆಮ್ಮದಿ ಬೇಕು ಅಂದಿದ ತಕ್ಷಣ ನಾನು ನಿಮ್ಗೆ ನೆಮ್ಮದಿ ಕೊಡೋಕೆ ರೆಡಿ ಇದ್ದೀನಿ, ನೀನು ತಗೊಳಕ್ಕೆ ರೆಡಿ ಇದೆಯಾ ಅಂತ. ನೋಡಿ ಈಗ ನಾನು ನಿಂಗೆ ನೆಮ್ಮದಿ ಕೊಟ್ಟಿದ್ದೀನಿ ಅಂತ. ಅದೆಂಗೆ ಕೊಟ್ಟೆ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ, ನೋಡು ಈ ಸಂಪತ್ತು ನೀನು ಎದೆಗೆ ಹೋಚ್ಕೊಂಡು ಹೇಳ್ತಾ ಇದೆಯಾ, ಇರೋ ನೆಮ್ಮದಿನೂ ನಾನು ಕಳ್ಕೊಬಿಟ್ಟೆ ನಿನ್ನ ಹತ್ರಕ್ಕೆ ಬಂದು ಅಂತ. ಅಂದರೆ ಏನದ್ರ ಅರ್ಥ, ಆಲ್ರೆಡಿ ನಿನ್ನ ಹತ್ರ ನೆಮ್ಮದಿ ಇತ್ತು ಅಂತ. ನಿನ್ನ ಹತ್ರ ಇರೋ ನೆಮ್ಮದಿಯನ್ನು ನೀನು ಬಿಟ್ಬಿಟ್ಟು ಊರೆಲ್ಲ ನೆಮ್ಮದಿ ಬೇಕು ಅಂತ ಸುತ್ತಾಡ್ತಾ ಇದೆಯಾ. ಆದರೆ ನೆಮ್ಮದಿ ಅನ್ನೋದು ಎಲ್ಲೂ ಇಲ್ಲ. ಆ ನೆಮ್ಮದಿ ನಿನ್ನೊಳಗಡೆ ಇದೆ. ಭಗವಂತ ನಿನಗೆ ಅವಶ್ಯಕತೆಗೂ ಮೀರಿದಂಥ ಸಂಪತ್ತನ್ನು, ಅವಶ್ಯಕತೆಗೂ ಮೀರಿದಂಥ ಅವಕಾಶಗಳನ್ನು, ಅವಶ್ಯಕತೆಗೆ ಮೀರಿದಂಥ ಎಲ್ಲ ವಸ್ತು ವೈಭೋಗಗಳನ್ನು ಎಲ್ಲವನ್ನು ನಿನಗೆ ಯಾವಾಗ ಕೊಟ್ಟ, ಆವಾಗಲೇ ನಿನಗೆ ನೆಮ್ಮದಿ ಇಲ್ಲ ಅಂತ ಅನ್ನಿಸ್ತು. ನೀನೇನೋ ಹೊಸದಾಗಿ ಬೇಕಾಗಿರ್ತಕ್ಕಂಥ ನೆಮ್ಮದಿಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಒಬ್ಬ ಮನುಷ್ಯ ಯಾವಾಗ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಅಂದರೆ, ನನ್ನ ಹತ್ರ ಏನೂ ಇಲ್ಲ ಅಂತ ಯಾರು ಅನ್ಕೊತಾರೋ ಅವರು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ. ಮತ್ತೊಬ್ಬ ವ್ಯಕ್ತಿ ಅಲ್ಟಿಮೇಟಾಗಿ ಯಾರು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಅಂತಂದರೆ, ನನ್ನ ಹತ್ರ ಇರೋದರಿಂದ ನಾನು ತುಂಬ ಆನಂದವಾಗಿದ್ದೀನಿ, ನಾನು ತುಂಬ ನೆಮ್ಮದಿಯಾಗಿದ್ದೀನಿ, ಅಟ್ಲೀಸ್ಟ್ ನನ್ನ ಹತ್ರ ಇಷ್ಟಾದರೂ ಐತಲ್ಲ ಅಂತ ಯಾರು ಅನ್ಕೊತಾರೆ. ಬೇರೆಯವ್ರನ್ನ ನೋಡಿ ಅವ್ರಿಗಿನ್ನೂ ನಾನು ಚೆನ್ನಾಗಿದ್ದೀನಿ, ಭಗವಂತ ಅವ್ರಿಗಿನ್ನೂ ನಾನು ಚೆನ್ನಾಗಿಟ್ಟಿದ್ದೀನಿ, ಅಟ್ಲೀಸ್ಟ್ ನನ್ನ ಹತ್ರ ಇಷ್ಟಾದರೂ ಐತಲ್ಲ ಅಂತ ಯಾರು ಅನ್ಕೊತಾರೆ, ಅವರಿಡೀ ಜಗತ್ತಿನಲ್ಲಿ ಪರಿಪೂರ್ಣವಾದಂಥ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ.
ನೋಡು ನಿನ್ನ ಹತ್ರ ಸಂಪತ್ತನ್ನು ನಾನು ಎತ್ಕೊಂಡು ಹೋದೆ, ನಿನ್ನ ಹತ್ರ ಏನೂ ಇಲ್ದಂಗಾಯಿತು, ಇರೋ ನೆಮ್ಮದಿನೂ ಹೋಯ್ತು ಅಂತ ಅಂದ್ಕೊಂಡೆ. ತಂದು ಕೊಟ್ಟಿದ ತಕ್ಷಣ ಅವ್ವಾ ಕಳ್ಕೊಂಡಿದ್ದಾದರೂ ನಂಗೆ ಇಷ್ಟ ಆದ್ರೆ ನನ್ನ ಹತ್ರ ಐತಲ್ಲ ಅಂತ ನೀನು ಖುಷಿಪಟ್ಟೆ. ಸೊ ಏನು ಖುಷಿಪಟ್ಟೆ ಅದೇ ಪರಿಪೂರ್ಣವಾದ ನೆಮ್ಮದಿ. ಹಾಗಾಗಿ ನನಗೆ ಸುಂದರವಾದಂಥ ಮಾಡದೇ ಇಲ್ಲ, ಸುಂದರವಾದಂಥ ಬಂಗ್ಲೆ ಇಲ್ಲ, ಸುಂದರವಾದಂಥ ವಾಹನಗಳಿಲ್ಲ, ಸುಂದರವಾದಂಥ ಬೇಕಾಗಿರ್ತಕ್ಕಂಥ ಕೋಟೆ ಕೊತ್ತಲು, ಏನು ತೋಟ ಗೀಟ ಅಂತ ಏನೇನು ನೀನು ಬಯಸ್ತಾ ಇದೆಯೋ ಅದೆಲ್ಲ ನಿನಗೆ ಶಕ್ತಿ ಮೀರಿ ಸಿಕ್ಬಿಟ್ರೆ ನೀನು ಯಾವತ್ತೂ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಹತ್ರ ಏನೈತೆ ಅದರಿಂದ ನೀನು ಯಾವಾಗ ಆನಂದವನ್ನು ಪಡಲಿಕ್ಕೆ ಸಾಧ್ಯ, ಸಂತೋಷವನ್ನು ಪಡಲಿಕ್ಕೆ ಆಗ ನೀನು ತುಂಬ ನೆಮ್ಮದಿಯಾಗಿರ್ತೀಯ ಅಂತ ಹೇಳಿ ಆತ ಆ ಸಂತ ಈ ಒಂದು ಕಥೆಯನ್ನು ಮುಗಿಸ್ತಾನೆ. ಹಾಗಾಗಿ ಯಾವತ್ತೂ ನನ್ನ ಹತ್ರ ಇಲ್ಲ, ನನಗೆ ಕಡಿಮೆ ಆಗೈತೆ ನಾವು ಯಾವತ್ತೂ ಅಂದ್ಕೋಬಾರ್ದು. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ ನಾವು ಯಾವಾಗ ಅಂದ್ಕೊಂಡಿರೋ ಆವಾಗ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಅಂತ ಈ ಕಥೆ ತಿಳಿಸ್ಕೊಡ್ತದೆ. ಪ್ರತಿಯೊಬ್ಬರು ಸಹ ತಮ್ಮ ಹತ್ರ ಇರ್ತಕ್ಕಂಥದ್ರಲ್ಲಿ ಸಂತೋಷವನ್ನು ಪಡಲಿಕ್ಕೆ ಪ್ರಯತ್ನವನ್ನು ಪಡಿ. ಏನೂ ಇಲ್ಲ ಅಂತ ನಾವು ಯಾವಾಗ ಅನ್ಕೋತೀವೋ ಅವಾಗ ನೆಮ್ಮದಿಯಾಗಂತೂ 100% ಇರ್ತದೆ. ಇರೋದ್ರಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಯಾವಾಗ ಅನ್ಕೋತೀವೋ ಆಗ ಪರಿಪೂರ್ಣವಾದಂಥ ನಮಗೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ. ನೆಮ್ಮದಿ ಎಲ್ಲೂ ಇಲ್ಲ, ನಿಮ್ಮಲ್ಲೇ ಇದೆ. ಆ ನಿಮ್ಮೊಳಗಿನ ನೆಮ್ಮದಿಯನ್ನು ನೀವೇ ಹುಡುಕೋಬೇಕು. ಹೊರಗಡೆ ಪ್ರಪಂಚದಲ್ಲಿ ಹುಡುಕಿದ್ರೆ ಆ ನೆಮ್ಮದಿ ಯಾವತ್ತೂ ಸಿಗಲ್ಲ. ಆ ಕಂಫರ್ಟ್ ಝೋನ್ ಅನ್ನೋದು ಎಲ್ಲಿ ಸಿಗ್ತದೆ ಅಂತಂದರೆ ಅದು ನಿಮ್ಮೊಳಗಡೆನೇ ಇರ್ತದೆ. ಪರಿಸ್ಥಿತಿಗೆ ತಕ್ಕನಾಗಿ ನೀವು ಯಾವಾಗ ಹೊಂದ್ಕೊತಾ ಹೋಗ್ತಾ ಇರ್ತೀರ, ಪರಿಸ್ಥಿತಿಗೆ ತಕ್ಕನಾಗಿ ಇರೋದ್ರಲ್ಲಿ ಯಾವಾಗ ನೀವು ಆನಂದವನ್ನು ಪಡಲಿಕ್ಕೆ ಹೋಗ್ತೀರಾ ಆವಾಗ ನಿಮಗೆ ಪರಿಪೂರ್ಣವಾದಂಥ ಆನಂದ, ನೆಮ್ಮದಿ, ಸಂತೋಷ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.